ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಚುನಾವಣಾ ಸುಧಾರಣೆ ಹೆಸರಿನಲ್ಲಿ ಮತ್ತೆ ಮತಪತ್ರ ಪದ್ಧತಿಯನ್ನು ಜಾರಿಗೆ ತರಲು ನಡೆಸುತ್ತಿರುವ ಚಿಂತನೆಯನ್ನು ಶಿವಮೊಗ್ಗ ಶಾಸಕ ಎಸ್.ಎನ್. ಚನ್ನಬಸಪ್ಪ ಅವರು ತೀವ್ರವಾಗಿ ವಿರೋಧಿಸಿದರು. ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಅವರು, ಆಧುನಿಕ ತಂತ್ರಜ್ಞಾನದ ಯುಗದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಮತ್ತಷ್ಟು ಡಿಜಿಟಲೀಕರಣಗೊಳಿಸುವ ಬದಲು ದಶಕಗಳ ಹಿಂದಿನ ಹಳೆಯ ಮತಪತ್ರ ಪದ್ಧತಿಯನ್ನು ಮರಳಿ ಜಾರಿಗೆ ತರಲು ಸರ್ಕಾರವು ವಿಧೇಯಕ ತಿದ್ದುಪಡಿ ಮಾಡುತ್ತಿರುವುದು ಅತ್ಯಂತ ವಿಪರ್ಯಾಸದ ಸಂಗತಿ. ಇಡೀ ವಿಶ್ವವೇ ಭಾರತದ ಡಿಜಿಟಲ್ ಕ್ರಾಂತಿಯನ್ನು ಮಾದರಿಯಾಗಿ ಸ್ವೀಕರಿಸುತ್ತಿರುವ ಈ ಸಂದರ್ಭದಲ್ಲಿ ನಾವು ತಂತ್ರಜ್ಞಾನದಲ್ಲಿ ಹಿನ್ನಡೆ ಅನುಭವಿಸುತ್ತಿದ್ದೇವೆ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮತಯಂತ್ರಗಳ ಬಳಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ವೇಗ ಮತ್ತು ನಿಖರತೆಯನ್ನು ತಂದಿದೆ. ಇದನ್ನು ಕೈಬಿಟ್ಟು ಮತ್ತೆ ಮತಪತ್ರಗಳ ಕಾಲಕ್ಕೆ ಹೋಗುವುದು ಚುನಾವಣಾ ಅಕ್ರಮಗಳಿಗೆ ದಾರಿ ಮಾಡಿಕೊಟ್ಟಂತೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದ ಚನ್ನಬಸಪ್ಪ, ಸರ್ಕಾರವು ಈ ತಿದ್ದುಪಡಿ ನಿರ್ಧಾರವನ್ನು ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಒಂದು ಸಣ್ಣ ಬ್ರೇಕ್ ನಂತರ ಶಾಸಕ ಚನ್ನಬಸಪ್ಪ ಅವರು ಈ ಕುರಿತು ನೀಡಿದ ಹೆಚ್ಚಿನ ವಿವರಗಳನ್ನು ಕೇಳೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಪ್ರಪಂಚ ಸುತ್ತೋಕೆ ಇನ್ನು ತಡ ಯಾಕೆ? ನಾನ್ ಮ್ಯಾಂಗೋಲೀಫ್ ಹಾಲಿಡೇಸ್ ಇಂದ ಸುಮಾ ಮಾತಾಡ್ತಾ ಇದ್ದೀನಿ. ನೀವೇನಾದ್ರೂ ನಿಮ್ ಕನ್ಸಿನ್ ಟ್ರಿಪ್ ನ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ನಮ್ಮ ಮ್ಯಾಂಗೋಲೀಫ್ ಹಾಲಿಡೇಸ್ ಬುಕಿಂಗ್ ಹಬ್ಬಕ್ಕೆ. ಇಲ್ಲಿ ನಿಮ್ಮ ಪ್ಲಾನ್ ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಡೋಕೆ ನಮ್ಮ ಎಕ್ಸ್ಪರ್ಟ್ ವೆಂಡರ್ಸ್ ಕೂಡ ನಿಮ್ ಜೊತೆ ಇರ್ತಾರೆ. ಎಲ್ಲಾ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪ್ಯಾಕೇಜ್ ಗಳ ಮೇಲೆ ಎಕ್ಸ್ಕ್ಲೂಸಿವ್ ಡಿಸ್ಕೌಂಟ್, ಎಕ್ಸೈಟಿಂಗ್ ಆಫರ್ಸ್ ಹಾಗೆ ವಿಶೇಷ ಉಡುಗೊರೆಗಳು ನಿಮ್ಗೋಸ್ಕರ ಕಾಯ್ತಾ ಇದಾವೆ. ಹಾಗಾದ್ರೆ ಇದೆಲ್ಲ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತೀರಾ? ಇದೇ ಮಾರ್ಚ್ 28, 29ರಂದು ನಮ್ಮ ಶಿವಮೊಗ್ಗದ ರಾಯಲ್ ಆರ್ಕೇಡ್ ನಲ್ಲಿ ನಡೆಯಲಿರುವ ನಮ್ಮ ಮ್ಯಾಂಗೋಲೀಫ್ ಹಾಲಿಡೇಸ್ ಬುಕಿಂಗ್ ಹಬ್ಬಕ್ಕೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಥ್ಯಾಂಕ್ ಯು. ರೇಡಿಯೋ ಅಯೋಡಿನ್ ಥೆರಪಿ, ನಿಖರವಾಗಿ ಪರಿಗಣನೆ, ನೇರ ಚಿಕಿತ್ಸೆ, ಹೈಪರ್ ಥೈರಾಯ್ಡಿಸಂ ಮತ್ತು ಥೈರಾಯ್ಡ್ ಕ್ಯಾನ್ಸರ್ಗೆ ಸೂಕ್ತ ಚಿಕಿತ್ಸೆ ಹಾಗೂ ಆರೈಕೆ ನಮ್ಮ ನಂಜಪ್ಪ ಲೈಫ್ ಕೇರ್ ನಲ್ಲಿ ಲಭ್ಯ. ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಸಾಗರ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686262990. ವಾಸವಿ ಪಬ್ಲಿಕ್ ಸ್ಕೂಲ್, ಕೋಟೆ ರೋಡ್, ಶಿವಮೊಗ್ಗ. Bringing excellence to student. Admission open 2026-27. Nursery to 10th standard. Innovative learning program, safe and supportive community, holistic character development, fun activities, track students' performances with class sati, celebrate their progress, attractive discount on single fee payment. For admission, contact 97421 51421, 9900862246, 9964586181. ಸರ್, ಈಗ ನಾವೆಲ್ಲ ಆರಂಭದಲ್ಲಿ ಮತದಾನ ಮಾಡಿದಾಗ ನಾವು ಬ್ಯಾಲೆಟ್ ಅಲ್ಲಿ ಮಾಡಿದ್ವಿ.
ಬದಲಾವಣೆ ಆದಂತದ್ರಲ್ಲಿ ನಾವು EVM ಅಲ್ಲಿ ಮಾಡಿದ್ದೀವಿ. ಅದಕ್ಕೆ ಸಮಗ್ರವಾದಂತ ರೀತಿಯಲ್ಲಿ ಅಧ್ಯಯನ ಮಾಡಿ ಎಲ್ಲದನ್ನು ಮಾಡಿ ರಮೇಶ್ ಬ್ಯಾಲೆಟ್ ಇದ್ದಿದ್ದನ್ನ EVM ಮಾಡಿದ್ದು ನಮಗೆ ಗೊತ್ತಿರುವಂತ ಸಂಗತಿ. ಆದ್ರೆ ಈಗ ಎಗೈನು ಬ್ಯಾಲೆಟ್ EVM ಅನ್ನ ಮತ್ತೆ ಬ್ಯಾಲೆಟ್ ಮಾಡ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಸಮಸ್ಯೆಗಳಾಗಿದೆ ಅನ್ನೋದ್ರ ಬಗ್ಗೆ ಸರಿಯಾದಂತ ತಾಂತ್ರಿಕ ರೀತಿ ನೀತಿಗಳು ಏನಾದ್ರು ಇದ್ದಿದ್ರೆ ಅದನ್ನ ವೆರಿಫೈ ಮಾಡಿ ಏನಾದ್ರು ಮಾಡಿದ್ರೆ ಅದಕ್ಕೆ ಪೂರಕವಾಗಿ ಬಿಲ್ ತರುವಂತದ್ದು ಬಹಳ ಅಗತ್ಯ ಇದೆ ಅಂತ ನಾನು ಅನ್ಕೊಂಡಿದ್ದಾರೆ. ಮತ್ತೆ ಇದರೊಳಗಡೆ ಇದನ್ನ ಯಾಕೆ ವಿರೋಧ ಮಾಡಬೇಕು ಅಂತ ಹೇಳಿದ್ರೆ ಗೌಪ್ಯತೆ ಬಗ್ಗೆ ಹೇಳಿದರೆ ಗೌಪ್ಯತೆಯನ್ನು ಯಾವುದೇ ಕಾರಣಕ್ಕೂ ವ್ಯತ್ಯಾಸ ಆಗದ ರೀತಿ ಒಳಗಡೆ ಎಲೆಕ್ಷನ್ ಕಮಿಷನ್ ಮಾಡೇ ಮಾಡುತ್ತೆ. ಮತದಾನನೂ ಕೂಡ ಅದನ್ನ ಮತದಾನ ಮಾಡಬೇಕಾದ್ರೂ ಕೂಡ ಅದನ್ನ ಯಾವುದೇ ರೀತಿ ನಾನು ಇಂಥವ್ರಿಗೆ ವೋಟ್ ಮಾಡಿದೆ ಅಂತೇಳಿ ಹೊರಗಡೆ ಬಂದು ಹೇಳೋದಿಲ್ಲ ಅವನು. ಅಷ್ಟು ರೀತಿ ಒಳಗಡೆ ಗೌಪ್ಯತೆನ ಮತದಾರನೇ ಕಾಪಾಡ್ಕೊಳ್ತಿರ್ಬೇಕಾದ್ರೆ ಈಗ ವಾಪಸ್ ಇಂದಿನ ಮತ್ತೆ ಶಿಲಾಯುಗಕ್ಕೆ ಹೋಗುವಂತದ್ದು ಅಗತ್ಯ ಇದೆ ಅಂತ ನನಗೆ ಅನ್ಸುತ್ತೆ. ಮೊದಲನೇದು. ಎರಡನೇದು ಸಿಂಧು ಬಗ್ಗೆ ನೋಡಿ ಸರ್, ಈಗ ಅದರೊಳಗಡೆ ನನಗೆ ಮತದಾನ ಚಲಾವಣೆ ಮಾಡ್ಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಬೂತಿಗೆ ಹೋಗಿ ನೋಟ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ. ಈ ಬ್ಯಾಲೆಟ್ ಅಲ್ಲಿ ಏನಿದೆ ನಮ್ದು? ಏನೂ ಇಲ್ಲ ಅದರೊಳಗಡೆ. ಹಾಗಾಗಿ ಒಂದು ಸಿಸ್ಟಮ್ ಅನ್ನ ಏಕಾಏಕಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಆಗತ್ತೆ? ಇದ್ರ ಬಗ್ಗೆ ನಮ್ಗೆ ಗಂಭೀರವಾಗಿ ಯೋಚನೆ ಮಾಡ್ಬೇಕಾದ್ರೆ ಸಂಗತಿ. ನೋಟ ಹಾಕೊಂಡು ನಾನು ಎಲ್ಲಿ ಯಾರಿಗೆ ಹಾಕ್ಬೇಕು? ರೂಪ ಅವರೇ, ಆ ಸಿಂಧುತ್ವ ಮತ್ತೆ ಮ್ಯಾಕ್ಸಿಮಮ್ ಆಗಿ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ಗಳಾದಂತ ಸಂದರ್ಭದಲ್ಲಿ ಎಷ್ಟು ಇನ್ವ್ಯಾಲಿಡ್ಗಳು, ಎಷ್ಟು ಪರ್ಸೆಂಟ್ ಇನ್ವ್ಯಾಲಿಡ್ ಆಗ್ತಾ ಇತ್ತು? EVM ಬಂದ್ಮೇಲೆ ಎಷ್ಟು ಪರ್ಸೆಂಟೇಜ್ EVM ಆಗ್ಲಿಕ್ಕೆ ಸಾಧ್ಯತೆ ಇದೆಯಾ? ಚಾನ್ಸಸ್ಸೇ ಇಲ್ಲ. ಸೊ ಹಾಗಾಗಿ ಈ ರೀತಿಯ ಒಂದು ಸರಿಯಾದಂತ ದಿಕ್ಕಲ್ಲಿ ಯೋಚನೆ ಮಾಡುವಂತ ಚುನಾವಣಾ ಆಯೋಗದ ಒಂದು ಯೋಚನೆಯನ್ನ ನಾವು ಏಕಾಏಕಿ ಬದಲಾವಣೆ ಮಾಡುವಂತದ್ದು ಈಗ ಅಗತ್ಯ ಇದೆಯಾ ಅನ್ನೋದು ಮೊದಲನೇ ಮೂಲಭೂತವಾದಂತ ಪ್ರಶ್ನೆ. ಎರಡನೇ ಇನ್ನೊಂದು, ಇತ್ತೀಚೆಗೆ ಒಂದು ನ್ಯಾಯಾಲಯ ಆದೇಶ ಯಾವ್ದಲ್ಲ ಒಂದು ನಮಗೆ ಬೇಕು ಸರ್, ಈ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಮ್ಮ ಇವರು ಅಲ್ಲ ನಮ್ಮ ಕಂದಾಯ ಸಚಿವರು ಯೋಚನೆಗಳನ್ನು ಮಾಡೋದು, ಎಲ್ಲದನ್ನು ಕೂಡ ಆನ್ಲೈನ್ ಮೂಲಕ ಎಲ್ಲದನ್ನು ಮಾಡಬೇಕು ಅಂತೇಳಿ. ಜನ ಬಯಸಿರ್ಲಿಲ್ಲ ಅದನ್ನ. ಆದ್ರೆ ಒಂದು ಒಳ್ಳೆ ಸಂಗತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಆದ್ರೂ ಆಗುವಂತ ಅನಾಹುತಗಳು ಸರಿಪಡಿಸಕ್ಕೆ ಆ ಯೋಚನೆಗಳನ್ನು ಮಾಡಿದ್ದಾರೆ ಆನ್ಲೈನ್ ಮೂಲಕನೇ. ಮತ್ತು ವಾಪಸ್ ಅವರು ಸರಿ ಆಗ್ತಿಲ್ಲ ಅಂತೇಳಿ ಎಲ್ಲೂ ಕೂಡ ಕೈಯಲ್ಲೇ ಬರೆದುಕೊಳ್ಳಿ ಅಂತ ಹೇಳ್ತಾ ಇಲ್ಲ ಅವರು. ಓಕೆ. ಸೊ ಹೀಗೆಲ್ಲ ಇರ್ಬೇಕಾದ್ರೆ ಮೊನ್ನೆ ಇತ್ತೀಚೆಗೆ ನಡೆದಂತ ಒಂದು ಸಂಗತಿ ನಾನು ಹೇಳ್ತೇನೆ. ಅಕಸ್ಮಾತ್ ನ್ಯಾಯಾಲಯಗಳು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸರಿಯಾದಂತ ಪುರಾವೆ ಇದೇ ಸೆಷನ್ ನಡೆದಿದೆ ನಮಗೆ. ಉದಾಹರಣೆಗೆ ಮಾಲೂರು ಕ್ಷೇತ್ರ ನಂಜೇಗೌಡರಿಗೆ ಸಂಬಂಧಪಟ್ಟಂತ ಒಂದು ಡಿಸಿಷನ್ ಹೊರಗಡೆ ಬಂದಿದೆ ಸರ್. ಅದು EVM ಮೂಲಕ ಚುನಾವಣೆ ನಡೆದಿದ್ದು. ಅಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಿದೆ ಅಂತ ಹೇಳಿ ಆ ನಂಜೇಗೌಡರಿಗೆ ಯಾವುದೇ ತೀರ್ಮಾನ ಕೊಡ್ಲಿಲ್ಲ ನ್ಯಾಯಾಲಯ. ಸರಿ ಇದೆ ಅನ್ನುವಂಥ ಸಂಗತಿನೂ ಕೂಡ ನ್ಯಾಯಾಲಯನೇ ಕೊಟ್ಬಿಟ್ಟಿದೆ. ಇನ್ನೊಂದು ನಮ್ಮ ರಾಮಲಿಂಗಾರೆಡ್ಡಿ ಅವ್ರ ಮಗಳು ಸೌಮ್ಯ ರೆಡ್ಡಿಗೆ ಸಂಬಂಧಪಟ್ಟಂತೆ ಚುನಾವಣೆ, ಆ ಚುನಾವಣೆ ಆಗಿರುವಂತ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಸಂಗತಿ ಕೋರ್ಟಿಗೆ ಹೋದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ EVM ಮೂಲಕ ಆಗಿದೆ ಅಂತ ಹೇಳಲೇ ಇಲ್ಲ. ಬದಲಾಗಿ ಒಂದು ಓಟ್ ವ್ಯತ್ಯಾಸ ಆಗಿದೆ ಎಲ್ಲಿ? ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ. ಏನಾದ್ರು ವ್ಯತ್ಯಾಸಗಳಾಗಿದ್ರೆ ಅಂತದ್ದು ಎಲ್ಲಾಗತ್ತೆ? ಬ್ಯಾಲೆಟ್ ಅಲ್ಲೇ ಆಗುವಂತದ್ದು. ಹಾಗಾಗಿ ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ನಾವು ಯೋಚನೆ ಮಾಡದೆ ಹೋದ್ರೆ ತರಾತುರಿ ಒಳಗಡೆ ನಾವು ಏನ್ ಬೇಕಾದ್ರೂ ಮಾಡಬಹುದು, ಮೆಜಾರಿಟಿ ಇದೆ ಅಂತೇಳಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಇದನ್ನು ಗಂಭೀರವಾಗಿ ತಗೊಳ್ಳಿ ಮತ್ತು ವಾಪಸ್ ಶಿಲಾಯುಗಕ್ಕೆ ನಮ್ಮ ಜನತೆಯನ್ನು ಕರ್ಕೊಂಡು ಹೋಗ್ಬೇಡಿ ಅಂತ ನಾನು ಆಗ್ರಹವನ್ನ ನಾನು ಮಾಡ್ತೇನೆ.